ವೆಲ್ಕಮ್ ಟು ಮೈ ಫಸ್ಟ್ ವಿಡಿಯೋ. ಹಂಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ ನಾವು ಯುರೋಪ್ನ ಟಾಪ್ ಐಲ್ಯಾಂಡ್ ನಲ್ಲಿ ಒಂದಾದ ಸಂತೋರನಿಗೆ ಹೋಗುವ. ಶಿಪ್ ನಿಂದ ಹೊರಗೆ ಬಂದು ಸೇಫ್ಟಿ ಆಫೀಸರ್ಗೆ ಒಂದು ಬಾಯ್ ಮಾಡಿ ಲೈಫ್ ಬೋಟ್ ಹತ್ತಿ ನಮ್ ಜರ್ನಿ ಸ್ಟಾರ್ಟ್ ಮಾಡುವ. ಆಕ್ಚುಲಿ ಈಗ ನಾನು ಹೋಗ್ತಿರೋ ಲೈಫ್ ಬೋಟ್ ಬಂದು ಇಲ್ಲಿನ ಲೋಕಲ್ಸ್ ಅವ್ರದ್ದು. ಆಕ್ಚುಲಿ ಇದನ್ನ ನಮ್ ಶಿಪ್ ಅಲ್ಲಿರೋ ಪ್ಯಾಸೆಂಜರ್ನ ಐಲ್ಯಾಂಡ್ಗೆ ಕರ್ಕೊಂಡು ಹೋಗೋದು ಬರೋದು ಮಾಡೋಕೆ ಒನ್ ಡೇಗೆ ಯೂಸ್ ಮಾಡ್ತಾರೆ. ಇಲ್ಲಿ ಪಕ್ಕದಲ್ಲಿ ಕಾಣ್ತಿರುವ ಶಿಪ್ ನಲ್ಲೇ ನಾನ್ ವರ್ಕ್ ಮಾಡ್ತಿರೋದು. ಹಂಗ್ ನೋಡೋದಾದ್ರೆ ನಮ್ ಜರ್ನಿ ಇನ್ನ ತುಂಬಾ ದೂರ ಇದೆ. ನಮ್ ಶಿಪ್ಗೆ ಒಂದ್ ಬಾಯ್ ಮಾಡಿ ನಮ್ ಜರ್ನಿ ಸ್ಟಾರ್ಟ್ ಮಾಡುವ. ಮುಂದ್ಗಡೆ ವ್ಯೂಸ್ ನೋಡ್ಲಿಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನ್ ಸುತ್ತಮುತ್ತ ಒಟ್ಟು 11 ಐಲ್ಯಾಂಡ್ ಇದೆ. ಇದ್ರಲ್ಲಿರೋ ಕಾಮನ್ ಥಿಂಗ್ ಅಂದ್ರೆ ಎಲ್ಲ ಐಲ್ಯಾಂಡ್ ನ ಕಲ್ಲು ಮಣ್ಣು ಸುಟ್ಟ ಬೂದಿಯ ತರ ಕಾಣಿಸುತ್ತೆ. ಇದಕ್ಕೆ ಏನ್ ರೀಸನ್ ಅಂತ ಮುಂದೆ ಹೋಗ್ತಾ ತಿಳ್ಕೊಡುವ. ಜರ್ನಿ ತುಂಬಾ ಲಾಂಗ್ ಇದೆ, ಶಾರ್ಟ್ ಆಗಿ ಮಾಡುವ. ರೀಚ್ ಆದ್ಮೇಲೆ ಫಸ್ಟ್ ಪ್ಲೇಸ್ ನೀವು ನೋಡ್ತಾ ಇರೋದು. ಈ ಪ್ಲೇಸ್ ಇವಾಗ ನೋಡ್ಲಿಕ್ಕೆ ತುಂಬಾ ಅಪ್ಡೇಟ್ ಅಲ್ಲಿದೆ. ಬಟ್ ಇದೇ ಪ್ಲೇಸ್ 16th ಸೆಂಚುರಿಯಿಂದ ಸುಮಾರು 1750ರವರೆಗೂ ಇಲ್ಲಿನ ಪೀಪಲ್ ಸೇಮ್ ಸೊಮಾಲಿಯನ್ ಪೀಪಲ್ ತರ ಶಿಪ್ ನ ಹೈಜಾಕ್ ಮಾಡ್ತಾ ಇದ್ರು. ಅದ್ರಲ್ಲಿದ್ದಂತ ಸರಕುಗಳನ್ನ ಕದೀತಾ ಇದ್ರು, ಜನರುಗಳನ್ನ ಬಂಧಿಸಿಡ್ತಾ ಇದ್ರು. ಹಂಗೆ ಮರ್ಚೆಂಟ್ ನೇವಿನೂ ಸಹ ಇವರು ಹೈಜಾಕ್ ಮಾಡ್ತಾ ಇದ್ರು. ವರ್ಷಗಳು ಕಳೆದಂತೆ ಇವಾಗ ಮಾಡರ್ನ್ ಪ್ಲೇಸ್ ಆಗಿ ಟೂರಿಸಂಗೆ ಬಳಸಲಾಗ್ತಿದೆ. ಹೌ ಬ್ಯೂಟಿಫುಲ್, ಸಿ ದಿಸ್ ಪ್ಲೇಸ್. ಹಂಗೆ ಇವರ ಕೃಷಿ ಬಂದು ಗ್ರೇಪ್ಸ್ ನ ಜಾಸ್ತಿ ಬೆಳೀತಾ ಇದ್ರು, ವೈನ್ ಸೇಲಿಂಗ್ ಮಾಡ್ತಾ ಇದ್ರು, ಮೇನ್ ಆಗಿ ಫಿಶಿಂಗ್. ನಾನ್ ಬಂದಿದ್ ಸಮ್ಮರ್ ಸೀಸನ್ ಆಗಿದ್ರಿಂದ ಟೂರಿಸ್ಟ್ ಸ್ವಲ್ಪ ಜಾಸ್ತಿನೇ ಇದ್ರು. ನೀವು ನೋಡ್ಬೋದು ಹೇಗೆ ವಾಪಸ್ ಶಿಪ್ ಹೋಗ್ಲಿಕ್ಕೆ ಲೈಫ್ ಬೋಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಇವಾಗ ನಾವು ಮೇಲ್ಗಡೆ ಹೋಗುವ. ಇದ್ ನೋಡಿ, ಕೇಬಲ್ ಕಾರ್ ಮಷೀನ್. ಮೇಲ್ಗಡೆ ಹೋಗ್ಲಿಕ್ಕೆ ಚೂಸ್ ಮಾಡಿದ್ದು ಕೇಬಲ್ ಕಾರ್. ಕೇಬಲ್ ಕಾರ್ ಹತ್ತಿ ನಿಮ್ಗೆ ಮೇಲ್ಗಡೆಯಿಂದ ವ್ಯೂಸ್ ತೋರಿಸ್ತಾ ಇದ್ದೀನಿ ನೋಡಿ. ಮೇಲ್ಗಡೆ ನಾವು 3 ಟೈಪ್ ಅಲ್ಲಿ ಬರ್ಬೋದು. ನಡ್ಕೊಂಡ್ ಸಹ ಬರ್ಬೋದು, ಕೇಬಲ್ ಕಾರ್ ಅಲ್ಲಿ ಬರ್ಬೋದು, ಹಂಗೆ ಡಾಂಕಿ ರೈಡ್ ಸಹ ಮಾಡ್ಬೋದು. ಬಟ್ ನಾನ್ ಚೂಸ್ ಮಾಡಿದ್ದು ವ್ಯೂಗೋಸ್ಕರ ಕೇಬಲ್ ಕಾರ್ನ. ಮೇಲ್ಗಡೆ ಸ್ಟ್ರೀಟ್ ನೋಡೋದಾದ್ರೆ ಪ್ಯೂರ್ ಹೈಜಿನಿಕ್ ಆಗಿಟ್ಟಿದ್ದಾರೆ. ಎಲ್ಲ ಪ್ಲೇಸು ಕ್ಲೀನ್ ಅಲ್ಲಿದೆ. ಕ್ಲೀನ್ ಹೈಜೀನ್ಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ ತುಂಬಾ ನೀಟ್ ಆಗಿಟ್ಟಿದ್ದಾರೆ. ಹಂಗೆ ಸಂತೋರನ್ ಇತಿಹಾಸ ನೋಡೋದಾದ್ರೆ ಸುಮಾರು 3600 ವರ್ಷಗಳ ಹಿಂದೆ ಜ್ವಾಲಾಮುಖಿ ಸ್ಫೋಟದಿಂದ ಈ ಎಲ್ಲ ಐಲ್ಯಾಂಡ್ ಆಗಿದ್ದು. ಅದ್ನ ಇಲ್ಲಿನ ಮಣ್ಣನ್ನು ನೋಡಿದ್ರೇನೆ ಗೊತ್ತಾಗತ್ತೆ. ಕಪ್ಪು ಮಣ್ಣಿನಲ್ಲಿ ಎಲ್ಲ ಬಿಳಿ ಬಿಲ್ಡಿಂಗ್ ಗಳನ್ನೇ ಕಟ್ಟಿಟ್ಟಿದ್ದಾರೆ. ಯಾರೋ ದೊಡ್ಡವ್ರದೊಂದು ಸ್ಟ್ಯಾಚ್ಯೂನು ಇಲ್ಲಿತ್ತು. ಅವ್ರು ಯಾರಂತ ನಂಗೆ ಗೊತ್ತಿಲ್ಲ. ವ್ಯೂಸ್ ಮಾತ್ರ ಮೇಲ್ಗಡೆಯಿಂದ ತುಂಬಾ ಚೆನ್ನಾಗಿದೆ.
ಹಂಗೆ ಪ್ರವಾಸಿಗರಿಗೆ ದೂರದ ಬೆಟ್ಟ, ಶಿಪ್ ನ ಝೂಮ್ ಹಾಕ್ಲಿಕ್ಕೆ ದುರ್ಬೀನ್ ವ್ಯವಸ್ಥೆ ಸಹ ಇಲ್ಲಿತ್ತು. ಹಂಗೆ ನಮ್ ಶಿಪ್ಗೊಂದು ಝೂಮ್ ಹಾಕಿ ದೂರದಲ್ಲಿರುವಂತ ಐಲ್ಯಾಂಡ್ ಗಳನ್ನ ನೋಡಿ, ಹಂಗೆ ಕ್ಯಾಮರಾಗೆ ಒಂದು ಚೆನ್ನಾಗಿರೋ ಪೋಸ್ ಕೊಟ್ಟು ಇವಾಗ ನಾವು ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಹೇಗೆ ಬರುದು ಅಂತ ನೋಡುವ. ಇಲ್ಲಿಂದ ವ್ಯೂಸ್ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ಳಿ. ಹಂಗೆ ಸೈಡ್ ವ್ಯೂ ನೋಡ್ತಾ ಸ್ಟೆಪ್ಸ್ ಅಲ್ಲಿ ಕೆಳಗಡೆ ಹೋಗುವ ಅಂತ ಟ್ರೈ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.